ಸ್ನೇಹಿತರೆ, ದಾನ ಕೊಡೋದ್ರಿಂದ, ಭಿಕ್ಷೆ ನೀಡೋದ್ರಿಂದ ಮತ್ತೆ ಸಹಾಯ ಮಾಡೋದ್ರಿಂದ ನಮ್ಮ ಭಾಗ್ಯ ಬದಲಾಗುತ್ತೆ, ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ. ನಾವು ಅವಾಗವಾಗ ರೋಡಲ್ಲಿ ಸಿಗೋ ಭಿಕ್ಷುಕರಿಗೆ, ಅಲ್ಲಿ ಇಲ್ಲಿ ಸಿಗೋ ಮಂಗಳಮುಖಿಯರಿಗೆ, ದೇವಸ್ಥಾನದಲ್ಲಿ ಇಲ್ಲ ಪರ್ಸ್ ಕಳ್ದೋಗಿದೆ, ಊರಿಗೆ ಹೋಗೋಕೆ ದುಡ್ಡಿಲ್ಲ, ಅದು ಇದು ಅಂತ ಸಹಾಯ ಕೇಳೋರಿಗೆ ನಾವು ಅವಾಗವಾಗ ಸಹಾಯ, ದಾನ, ಭಿಕ್ಷೆ ಕೊಡ್ತಾನೆ ಇರ್ತೀವಿ. ಹಾಗಾದ್ರೆ ಅದರಿಂದ ನಮ್ಮ ಭಾಗ್ಯ ಬದಲಾಗ್ತಿದ್ಯಾ? ನಮ್ಮ ಪುಣ್ಯ ಹೆಚ್ಚಾಗ್ತಿದ್ಯಾ? ಪುಣ್ಯ ಹೆಚ್ಚಾಗ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ನಮ್ಮ ಭಾಗ್ಯ ಅಂತೂ ಬದಲಾಗ್ತಿದೆ. ಹೌದು, ನಾವು ಮಾಡೋ ಕೆಲವು ಸಹಾಯದಿಂದ, ಕೊಡೋ ಕೆಲವು ಭಿಕ್ಷೆಯಿಂದ ನಮ್ಮ ಭಾಗ್ಯ ಬದಲಾಗ್ತಿದೆ. ಆದರೆ ಕೆಟ್ಟ ಭಾಗ್ಯ ಒಳ್ಳೇದಕ್ಕಲ್ಲ, ಇರೋ ಒಳ್ಳೆ ಭಾಗ್ಯನೂ ಕೆಟ್ಟದ್ದಕ್ಕೆ. ನೋಡಿ, ನಾವು ಮಾಡೋ ಎಲ್ಲ ದಾನ ಪುಣ್ಯ ತರಲ್ಲ, ಎಲ್ಲ ಸಹಾಯ ಒಳ್ಳೇದು ಮಾಡಲ್ಲ, ಕೆಲವು ನಮಗೆ ಕೆಟ್ಟದ್ದನ್ನು ಮಾಡುತ್ತೆ. ನಾವು ತುಂಬಾ ಜನರ ಬಾಯಲ್ಲಿ ಕೇಳಿರ್ತೀವಿ, ಏನಾಗುತ್ತೋ ಏನಾಗಲ್ವೋ ಇವೆಲ್ಲ ಯೋಚನೆ ಮಾಡಬಾರ್ದು, ಕೊಡೋ ಇಷ್ಟ ಇದ್ರೆ ಕೊಟ್ಟು ಬರಬೇಕು, ಅದು ಇದು ಅಂತ ಯೋಚನೆ ಮಾಡಬಾರ್ದು, ನಾವು ಬರೀ ನಮ್ಮ ಕೆಲಸ ನಾವು ಮಾಡಬೇಕು, ಅದ್ರ ಫಲ ದೇವ್ರಿಗೆ ಬಿಡಬೇಕು ಅಂತ. ಆದರೆ ನಾವು ಮಾಡ್ತಿರೋ ಕೆಲಸನೇ ಸರಿ ಇಲ್ಲ ಅಂದರೆ, ನಾವು ಮಾಡ್ತಿರೋ ದಾನನೇ ಆಗಿಲ್ಲ ಅಂದರೆ ಪರಿಣಾಮನ ನೀವು ಯೋಚನೆ ಮಾಡಬಹುದು. ನೋಡಿ, ಈ ಭಿಕ್ಷೆ, ಸಹಾಯ ಹಾಗೂ ದಾನ ಇವು ಮೂರು ಒಂದೇ ರೀತಿ ಕಾಣೋ ಬೇರೆ ಬೇರೆ ಪದಗಳು. ಆದರೆ ಇವುಗಳು ತುಂಬಾ ದೊಡ್ಡದಾಗಿ ಒಂದಕ್ಕಿಂತ ಇನ್ನೊಂದು ವ್ಯತ್ಯಾಸ ಹೊಂದಿದೆ. ನಾವು ರೋಡಲ್ಲಿ ಹೋಗೋ ಭಿಕ್ಷುಕರಿಗೆ ಕೊಡೋ ದುಡ್ಡು ದಾನ ಅಲ್ಲ, ಮಂಗಳಮುಖಿಯರಿಗೆ ಕೊಡೋ ದುಡ್ಡು ದಾನ ಅಲ್ಲ, ಯಾರಾದರೂ ಏನಾದರೂ ಕೇಳಿದಾಗ ಹಿಂದೆ ಮುಂದೆ ಯೋಚನೆ ಮಾಡದೆ ಮಾಡೋ ಸಹಾಯನೂ ದಾನ ಅಲ್ಲ. ಅಕಸ್ಮಾತ್ ದಾನ ಆಗಿದ್ರೂ ಈ ಕಲಿಯುಗದಲ್ಲಿ ಇವೆಲ್ಲ ಒಳ್ಳೆ ಫಲ ಕೊಡೋ ಜಾಗದಲ್ಲಿ ಕೆಟ್ಟದ್ದನ್ನೇ ಕೊಡೋದು. ಅರೆ, ಇದೇನು ಹೀಗೆ ಹೇಳ್ತಿದ್ದೀರಾ? ಹಾಗಾದ್ರೆ ಯಾವುದು ದಾನ ಅಂದ್ರೆ, ಏನು ಭಿಕ್ಷೆ ಅಂದ್ರೆ? ಇವೆಲ್ಲ ಕಲಿಯುಗದಲ್ಲಿ ನಿಜವಾಗ್ಲೂ ಕೆಲಸ ಮಾಡಲ್ವಾ? ನಿಜವಾಗ್ಲೂ ಈ ಪುಣ್ಯ ಕೆಲಸಗಳ ಪುಣ್ಯಫಲ ನಮ್ಗೇನು ಸಿಗಲ್ವಾ? ಇದನ್ನೇ ಇವತ್ತು ನಾನು ನಿಮಗೆ ಬಿಡಿಸಿ ಹೇಳ್ತೀನಿ. ತುಂಬಾ ಜನ ದಾನ, ಭಿಕ್ಷೆ, ಸಹಾಯನ ತಪ್ಪು ತಿಳ್ಕೊಂಡಿದ್ದೀರಾ. ಕಲಿಯುಗದಲ್ಲಿ ಈ ದಾನ ಧರ್ಮದ ಕಾನ್ಸೆಪ್ಟ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಮುಂದಿನ ಸಲ ಯಾರಿಗಾದ್ರೂ ಭಿಕ್ಷೆ ಕೊಡೋದಕ್ಕೆ, ಸಹಾಯ ಮಾಡೋದಕ್ಕೆ ನಿಮ್ಮ ಜೇಬು ಅಥವಾ ಪರ್ಸಿಗೆ ಕೈ ಹಾಕೋದಕ್ಕಿಂತ ಮೊದಲು ನಿಮಗೆ ಗೊತ್ತಿರಬೇಕು, ನೀವು ಮಾಡ್ತಿರೋದು ಪುಣ್ಯದ ಕೆಲಸನ ಇಲ್ಲ ಪಾಪದ ಕೆಲಸನ ಅಂತ. ಹಾಗಾದ್ರೆ ಮೊದಲಿಗೆ ಭಿಕ್ಷೆ. ನೋಡಿ, ಯಾರೆಲ್ಲ ಅಮ್ಮ, ತಾಯಿ, ಅಪ್ಪ, ತಂದೆ ಅಂತ ನಿಮ್ಮ ಹತ್ರ ಬೇಡ್ತಾರೋ ಅವರೆಲ್ಲ ಭಿಕ್ಷುಕರೇ ಆಗಿರಲ್ಲ. ಅದರಲ್ಲಿ ತುಂಬಾ ಜನ ಮೋಸಗಾರರು ಆಗಿರ್ತಾರೆ. ಭಿಕ್ಷೆ ಬಗ್ಗೆ ಒಂದು ಪುಟ್ಟ ಕತೆ ಹೇಳ್ತೀನಿ ಕೇಳಿ. ಒಂದ್ಸಲ ಒಬ್ರು ಸಾಧುಗಳು ಒಬ್ಬರ ಮನೆಗೆ ಭಿಕ್ಷೆಗೆ ಅಂತ ಹೋಗ್ತಾರೆ. ಮನೆ ಮುಂದೆ ನಿಂತು ಗಟ್ಟಿ ಧ್ವನಿಯಲ್ಲಿ ಭವತಿ ಭಿಕ್ಷಾಂದೇಹಿ ಅಂತ ಕೇಳ್ತಾರೆ. ಅದನ್ನ ಕೇಳಿ ಮನೆ ಒಳಗಿಂದ ಒಬ್ಳು ಹೆಂಗಸು ಹೊರಬಂದು ನೋಡ್ತಾಳೆ. ಆ ಸಾಧುಗಳು ನೋಡೋದಕ್ಕೆ ಗಟ್ಟಿಮುಟ್ಟಾಗೇ ಇರ್ತಾರೆ, ಆದ್ರೆ ಅವ್ರ ಕಣ್ಣಲ್ಲಿ ಸಂತೃಪ್ತಿ, ಮುಖದಲ್ಲಿ ಅಪಾರವಾದ ಶಾಂತಿ, ಒಂದು ದೈವಿಕ ಮುಗುಳು ನಗು ಇರುತ್ತೆ. ಅವ್ರು ಒಂದ್ಸಲ ಕೇಳಿ ಶಾಂತ, ಸರಳ ಹಾಗೂ ವಿನಯದಿಂದ ಹೊರಗಡೆ ನಿಂತಿರ್ತಾರೆ. ಆ ಮಹಿಳೆ ಅವ್ರನ್ನ ನೋಡಿ, ಸ್ವಲ್ಪ ಹೊತ್ತು ಸ್ವಾಮಿಗಳೇ, ಅನ್ನ ಬೇಯ್ತಿದೆ, ಸ್ವಲ್ಪ ಹೊತ್ತಲ್ಲಿ ನೀಡ್ತೀನಿ ಅಂತ ಹೇಳ್ತಾಳೆ. ಸಾಧುಗಳು ಶಾಂತವಾಗಿ ಮುಗುಳ್ನಗ್ತಾ ಸರಿ ಅಮ್ಮ ಅಂತ ಹೇಳಿ ನಿಂತ ಜಾಗದಲ್ಲೇ ಕಾಯ್ತಾರೆ. ಕೂತ್ಕೊಳ್ಳಿ ಅಂದ್ರೂ ಕೂತ್ಕೊಳ್ಳೋದಿಲ್ಲ, ಪರವಾಗಿಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಮಹಿಳೆ ಬಿಸಿ ಬಿಸಿ ಅನ್ನ ಮತ್ತೆ ಸಾರನ್ನ ಅವರಿಗೆ ಭಿಕ್ಷೆ ನೀಡ್ತಾಳೆ. ಸಾಧುಗಳು ಭಿಕ್ಷೆ ತಗೊಂಡು ನಿಮಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ಹೋಗ್ತಾರೆ. ಮಾರನೇ ದಿನ ಅದೇ ಮಹಿಳೆ ಮನೆಗೆ ಒಬ್ಬ ಭಿಕ್ಷುಕ ಹರಕಲು ಕೊಳಕು ಬಟ್ಟೆ ಹಾಕ್ಕೊಂಡು, ಕೂದಲು ಬಿಟ್ಕೊಂಡು, ಕೈಯಲ್ಲೊಂದು ಪಾತ್ರೆ ಹಿಡ್ಕೊಂಡು ಒಬ್ಬ ಭಿಕ್ಷುಕ ಬಂದು, ಅಮ್ಮ, ತಾಯಿ, ಭಿಕ್ಷೆ ಹಾಕಮ್ಮ ಅಂತ ಬೇಡ್ತಾನೆ. ಆ ಮಹಿಳೆ ಹೊರಗಡೆ ಬಂದು ನೋಡಿದಾಗ ಯಾರಾದ್ರೂ ಅವನನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಬೇಕು, ಹಾಗಿರ್ತಾನೆ. ಅವನನ್ನ ನೋಡಿ ಆ ಮಹಿಳೆ ಅನ್ನ ಇದ್ರೂ ಕೂಡ ಅವನನ್ನ ಪರೀಕ್ಷೆ ಮಾಡೋದಕ್ಕೆ, ಅನ್ನ ಬೇಯ್ತಿದೆ, ಸ್ವಲ್ಪ ಹೊತ್ತಾಗುತ್ತೆ, ಇರಿ ಅಂತ ಸುಳ್ಳು ಹೇಳ್ತಾಳೆ. ಆಗ ಭಿಕ್ಷುಕ, ಇಲ್ಲಮ್ಮ, ಭಿಕ್ಷೆ ಹಾಕೋದಿದ್ರೆ ಜಲ್ದಿ ಹಾಕಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ, ನಾನು ಮುಂದಿನ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಆಗ ಹೆಂಗಸು ವಿನಯದಿಂದ ಮುಗುಳ್ನಗ್ತಾ, ಸರಿ ಹಾಗಾದ್ರೆ ದಯವಿಟ್ಟು ಮುಂದೆ ಹೋಗಿ ಅಂತ ಕಳಿಸ್ತಾಳೆ. ಅವಳ ವರ್ತನೆಯನ್ನ ಗಮನಿಸಿದ ಅವಳ ಮಗ, ಇದ್ಯಾಕಮ್ಮ ಹೀಗ್ ಮಾಡಿದ್ರಿ? ಆ ಸಾಧುಗಳು ನಿನ್ನೆ ದಷ್ಟಪುಷ್ಟವಾಗೇ ಇದ್ರು, ಕೆಲಸ ಮಾಡೋ ಸ್ಥಿತಿಯಲ್ಲೂ ಇದ್ರು, ಅವ್ರಿಗೆ ಭಿಕ್ಷೆ ಕೊಟ್ರಿ, ಆದ್ರೆ ಪಾಪ ಭಿಕ್ಷುಕ ನೋಡಕ್ ಬಡಕಲಾಗಿದ್ದ, ಬಡವಂತರ ಕಾಣ್ತಿದ್ದ, ಆದ್ರೂ ಯಾಕಮ್ಮ ಹೀಗೆ ತಾರತಮ್ಯ ಮಾಡ್ದೆ ಅಂತ ಕೇಳ್ತಾನೆ. ಆಗ ಅವ್ರ ತಾಯಿ ಮುಗುಳ್ನಗ್ತಾ ಹೇಳ್ತಾರೆ, ನೋಡು ಮಗನೇ, ಭಿಕ್ಷೆ ಕೊಡೋದಕ್ಕೂ ಮೊದಲು, ಸಹಾಯ, ದಾನ ಮಾಡೋದಕ್ಕಿಂತ ಮೊದಲು ಎಂಥವ್ರಿಗೆ ಮಾಡ್ತಿದೀವಿ ಅನ್ನೋ ಪ್ರಜ್ಞೆ ಇರಬೇಕು. ಸರಿಯಾಗಿ ಕೇಳು. ನಿನ್ನೆ ಬಂದ ಸಾಧುಗಳು ಒಬ್ರು ಜ್ಞಾನಿಗಳು, ಒಬ್ರು ಸಾಧಕರು, ಮನೆ, ಮಠ, ಸಂಬಂಧ, ಮೋಹಾದಿಗಳನ್ನ ತ್ಯಾಗ ಮಾಡಿರೋ ಪುಣ್ಯಾತ್ಮರು. ಅವರ ಮುಖ, ಅವರ ಸ್ವಚ್ಛತೆ, ಅವರ ಮಾತಿನ ಧಾಟಿ, ಅವರ ವಿನಯ ನೋಡಿದ್ರೇನೆ ಗೊತ್ತಾಗ್ತಿತ್ತು ಅವ್ರು ಎಂಥ ವ್ಯಕ್ತಿ ಅಂತ. ಅಂತ ತಪಸ್ವಿ ಜನರು ಅವರು ಸೋಮಾರಿಗಳು ಅಥವಾ ಅವ್ರ ಕೈಲಿ ದುಡಿದು ತಿನ್ನಕ್ಕಾಗಲ್ಲ ಅಂತ ಭಿಕ್ಷೆ ಬೇಡ್ತಿರಲ್ಲ. ಅವರು ಭಿಕ್ಷೆ ಬೇಡಿ ತಿಂತಾರೆ, ಯಾಕಂದ್ರೆ ಅವರು ತಮ್ಮ ಮನಸ್ಸನ್ನ ಗೆಲ್ಲೋದ್ರಲ್ಲಿ ನಿರತರಾಗಿರ್ತಾರೆ. ಅವರು ಸರಳತೆ, ಶಿಸ್ತು ಮತ್ತೆ ಶರಣಾಗತಿಯನ್ನ ಆರಿಸ್ಕೊಂಡಿರ್ತಾರೆ. ಇಂಥ ಒಳ್ಳೆ ಕಾರ್ಯಗಳನ್ನ ಮಾಡೋದಕ್ಕೆ ಶಕ್ತಿ ಸಿಗ್ಲಿ, ಸಮಯ ಉಳಿಲಿ ಅಂತ ಅವಶ್ಯಕತೆ ಇದ್ದಾಗ ಮಾತ್ರ ಅವರು ಭಿಕ್ಷೆ ಕೇಳ್ತಾರೆ. ಅದಕ್ಕೆ ಅಂಥವರಿಗೆ ಭಿಕ್ಷೆ ಕೊಡೋದು ಪುಣ್ಯದ ಕೆಲಸ. ಇದನ್ನ ಸಮಾಜ ಕೂಡ ಬೆಂಬಲಿಸುತ್ತೆ. ಆದ್ರೆ ಅದೇ ಆ ಭಿಕ್ಷುಕ ಒಬ್ಬ ಸೋಮಾರಿ, ತಾಳ್ಮೆ ಇಲ್ದೇ ಇರೋನು,
ಪುಕ್ಷಾಟೆ ಭಿಕ್ಷೆ ಕೇಳೋರ ಹತ್ರ ವಿನಯ ಇರಬೇಕು. ಅದು ಆ ಭಿಕ್ಷುಕನಲ್ಲಿ ಇರಲಿಲ್ಲ. ಅದಕ್ಕೆ ಅವನಿಗೆ ಕೊಡ್ಲಿಲ್ಲ. ಯಾರೇ ಆಗ್ಲಿ ಭಿಕ್ಷೆ ಕೇಳ್ತಿದ್ದಾರೆ ಅನ್ಕೂಡ್ಲೆ ಪಟ್ಟಂತ ಅವ್ರಿಗೆ ಕೊಡಬಾರ್ದು. ನಾವು ಕೊಡೋ ಭಿಕ್ಷೆಯನ್ನ ಅವರು ಗೌರವಿಸ್ತಾರ, ಅದನ್ನ ಅವರು ಏನಕ್ಕಾಗಿ ಬಳಸ್ತಾರೆ ಅನ್ನೋದನ್ನು ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಆ ಸಾಧುಗಳು ಭಿಕ್ಷೆ ಹಾಕಿಸ್ಕೊಂಡ್ರು. ಆದ್ರೆ ಅವರು ಇನ್ನೊಂದು ಮನೆಗೆ ಹೋಗ್ಲಿಲ್ಲ, ಇಲ್ಲಿಂದನೇ ವಾಪಸ್ ಹೋಗ್ಬಿಟ್ರು. ಯಾಕಂದ್ರೆ ಅವರಿಗೆ ಆ ಹೊತ್ತಿಗೆ ಅಷ್ಟು ಸಾಕಾಗಿತ್ತು. ಅದಕ್ಕೆ ಅದೇ ಆ ಭಿಕ್ಷುಕ ಮನೆ ಮನೆ ಸುತ್ತಾಡ್ತಾನೆ. ಹೊಟ್ಟೆ ಹಸುವು ಅಂತಲ್ಲ, ಏನಾದ್ರೂ ರುಚಿ ರುಚಿಯಾಗಿರೋದು ಸಿಗ್ಬೋದಾ ಅಂತ. ಇಂಥವ್ರಿಗೆ ನಾವೆಲ್ಲಾದ್ರೂ ಅನ್ನ ಹಾಕಿದ್ರೆ ಅವನು ಅದನ್ನ ವೇಸ್ಟ್ ಮಾಡ್ತಾನೆ, ಅನ್ನಕ್ಕೆ ಅವಮಾನ ಮಾಡ್ತಾನೆ. ಅದರಿಂದ ಅವನಿಗೇನಾಗುತ್ತೋ ಗೊತ್ತಿಲ್ಲ. ಆದ್ರೆ ಅವನಿಗೆ ಹಿಂದೆ ಮುಂದೆ ಯೋಚನೆ ಮಾಡದೆ ಭಿಕ್ಷೆ ಕೊಟ್ಟು ಅವನ ಸೋಮಾರಿತನಕ್ಕೆ ಬೆಂಬಲ ಕೊಟ್ವಲ್ಲ, ಅದರಿಂದ ನಮಗೆ ಪಾಪ ಅಂಟುತ್ತೆ. ಆಗ ಮಗ, ಹಾಗಾದ್ರೆ ಅಮ್ಮ, ಭಿಕ್ಷೆ ಬೇಡ್ತಿರೋರು ಒಳ್ಳೆಯವರ ಕೆಟ್ಟವರ ಅಂತ ಹೇಗೆ ಗೊತ್ತಾಗುತ್ತೆ? ಈಗಿನ ಕಾಲದಲ್ಲಿ ತುಂಬಾ ಜನ ಸಾಧುಗಳ ವೇಷ ಹಾಕೊಂಡು ಕೂಡ ಮೋಸ ಮಾಡೋರಿದ್ದಾರೆ, ಅಂಥವ್ರನ್ನ ಗುರುತಿಡಿಯೋದು ಹೇಗೆ ಅಂತ ಕೇಳ್ತಾನೆ. ಆಗ ತಾಯಿ ಹೇಳ್ತಾರೆ, ವಿವೇಕದಿಂದ ಮಗನೇ, ಈಗಿನ ಕಲಿಗಾಲದಲ್ಲಿ ತುಂಬಾ ಜನರು ಭಿಕ್ಷಾಟನೆಯನ್ನ ಒಂದು ವ್ಯಾಪಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಚೆನ್ನಾಗಿ ಗೊತ್ತು, ನನ್ನ ಮುಂದೆ ಇರೋರಿಗೆ ಸ್ವಲ್ಪ ದಾನ ಧರ್ಮ ಪಾಪ ಪುಣ್ಯ ಅಂತ ಭಾವನೆಗಳಲ್ಲಿ ಮುಳುಗಿಸ್ಬಿಟ್ರೆ ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ ಅಂತ ಅವ್ರನ್ನ ಸ್ವಲ್ಪ ಹೆದರಿಸ್ಬಿಟ್ರೆ ಸಾಕು, ಅವ್ರ ಜೇಬಿಗೆ ಕೈ ಹಾಕ್ತಾರೆ ಅಂತ. ಆದರೆ ನಾವು ಯಾಮಾರಬಾರ್ದು. ಭಾವನೆಗಳಿಗೆ ಒಳಗಾಗಿ ಅಂಥವರಿಗೆ ಭಿಕ್ಷೆ ಕೊಟ್ರೆ ಅವರು ಅದನ್ನ ದುರ್ಬಳಕೆ ಮಾಡ್ತಾರೆ, ಮತ್ತೆ ಅದರ ಪಾಪ ಅವರ ಪಾಪಕ್ಕೆ ಸಹಾಯ ಮಾಡಿದವರಿಗೆ ತಟ್ಟುತ್ತೆ. ಅದಕ್ಕೆ ಜನರನ್ನ ಸೂಕ್ಷ್ಮವಾಗಿ ಗಮನಿಸಿ, ಬೇಕಾದ್ರೆ ನನ್ನ ಹಾಗೆ ಒಂದು ಸಣ್ಣ ಪರೀಕ್ಷೆ ಮಾಡಿ ನಂತರ ಭಿಕ್ಷೆ ಕೊಡಬೇಕು. ಭಿಕ್ಷೆ ಕೊಡೋ ಸಮಯದಲ್ಲಿ ಸ್ವಲ್ಪ ಭಿಕ್ಷುಕರನ್ನ ಗಮನಿಸಿದ್ರೆ ಸಾಕು, ಅವ್ರು ಎಂಥವ್ರು ಅಂತ ಗೊತ್ತಾಗುತ್ತೆ. ಅವರೆಲ್ಲರೂ ಭಿಕ್ಷೆ ತಗೊಳ್ಳೋದಕ್ಕೆ ಯೋಗ್ಯರಲ್ಲ ಅನ್ಸಿದ್ರೆ ಅವರಿಗೆ ವಿನಯದಿಂದ ಇಲ್ಲ ಅನ್ಬೇಕು. ಇದ್ರಲ್ಲಿ ತಪ್ಪೇನೂ ಇಲ್ಲ. ಯಾಕಂದ್ರೆ ನಾವು ಬದುಕ್ತಿರೋದು ಕಲಿಯುಗದಲ್ಲಿ. ಇಲ್ಲಿ ನಮ್ಮ ಮುಂದೆ ಬರೋ ಎಲ್ರೂ ಮಹಾತ್ಮರೇ ಆಗಿರಲ್ಲ. ಮಹಾತ್ಮರಾಗಿದ್ರೂ ಕೂಡ ವಿವೇಕ ಹಾಗೂ ಮುನ್ನೆಚ್ಚರಿಕೆಯಿಂದಾನೇ ಭಿಕ್ಷೆ ಕೊಡಬೇಕೆ ಹೊರತು ಭಿಕ್ಷೆ ಕೊಡಲಿಲ್ಲ ಅಂದ್ರೆ ಏನಾಗುತ್ತೋ ಏನೋ ಅನ್ನೋ ಭಯದಿಂದ ಅಲ್ಲ. ಹೀಗೆ ಭಯದಿಂದ ಬೇಕಾಬಿಟ್ಟಿ ಕೊಟ್ರೆ ಸ್ವತಃ ದೇವರೇ ಬಂದಿದ್ರು ಅದನ್ನ ಒಪ್ಪಲ್ಲ ಅಂತ ಆ ತಾಯಿ ಮಗನಿಗೆ ಭಿಕ್ಷೆ ಎಂಥವರಿಗೆ ಕೊಡಬೇಕು ಅನ್ನೋದನ್ನ ಸರಿಯಾಗಿ ಹೇಳ್ಕೊಡ್ತಾರೆ. ಸ್ನೇಹಿತರೆ, ಈ ಕಲಿಯುಗದಲ್ಲಿ ಭಿಕ್ಷೆ ಒಂದು ವ್ಯಾಪಾರ ಆಗಿದೆ, ಬೇಡೋದು ಒಂದು ವೃತ್ತಿಯಾಗಿದೆ. ಸರಿಯಾಗಿ ಕೇಳಿ, ಅರ್ಹ ಸನ್ಯಾಸಿಗಳಿಗೆ ಭಿಕ್ಷೆ ನೀಡೋದು ಧರ್ಮ, ಅರ್ಹ ವ್ಯಕ್ತಿಗಳಿಗೆ ಭಿಕ್ಷೆ ನೀಡೋದು ಧರ್ಮ. ಆದರೆ ಈ ಕಲಿಯುಗದಲ್ಲಿ ಭಿಕ್ಷೆ ಬೇಡೋ 90% ಜನರು ಅಯೋಗ್ಯರೇ ಆಗಿದ್ದಾರೆ. ಹಾಗಾಗಿ ಹಿಂದೆ ಮುಂದೆ ಯೋಚನೆ ಮಾಡದೆ ತಪ್ಪು ವ್ಯಕ್ತಿಗೆ ಭಿಕ್ಷೆ ನೀಡೋದು ಅಧರ್ಮಕ್ಕೆ ಆಹಾರವನ್ನ ನೀಡದಂತೆ. ನೋಡಿ, ಜನ ಕೇಳ್ತಾರೆ, ಭಿಕ್ಷುಕನಿಗೆ ಸಹಾಯ ಕೇಳೋರಿಗೆ ಇದ್ರೂ ಕೂಡ ಇಲ್ಲ ಅಂತ ಹೇಳೋದು ಪಾಪ ಅಲ್ವಾ? ಸುಮ್ಮನೆ ಕೊಡೋದು ಕೊಟ್ಟು ನಮ್ಮ ಕರ್ಮ ನಾವು ಮಾಡಿ ಬಾಕಿದೆಲ್ಲ ದೇವ್ರು ನೋಡ್ಕೊಳ್ಳೋದಕ್ಕೆ ಬಿಡಬಾರ್ದಾ ಅಂತ. ಇಲ್ಲ ನೋಡಿ, ನೀವು ಮಾಡ್ತಿರೋ ಈ ಕೆಲಸವನ್ನ ಒಳ್ಳೆತನ ಅಲ್ಲ, ಅದನ್ನ ಆಧ್ಯಾತ್ಮಿಕ ಸೋಮಾರಿತನ ಅಂತಾರೆ. ಯಾಕಂದ್ರೆ ದೇವರು ನಿಮ್ಗೆ ಮೆದುಳನ್ನ ಕೊಟ್ಟಿದ್ದಾನೆ, ಸರಿ ತಪ್ಪು ಒಳ್ಳೆದು ಕೆಟ್ಟದನ್ನ ಯೋಚನೆ ಮಾಡೋ ಶಕ್ತಿಯನ್ನ ಕೊಟ್ಟಿದ್ದಾನೆ. ನೀವು ಅದನ್ನ ಬಳಸಬೇಕು ಅಂತ ಅವನು ನಿರೀಕ್ಷೆನೂ ಮಾಡ್ತಾನೆ. ಭಗವದ್ಗೀತೆ ಅಧ್ಯಾಯ 17 ಶ್ರೀಕೃಷ್ಣ ನಮಗೆ ತಾಮಸಿಕ ದಾನದ ಬಗ್ಗೆ ಎಚ್ಚರಿಕೆ ಕೊಡ್ತಾನೆ. ಕೃಷ್ಣ ಹೇಳ್ತಾನೆ, ತಪ್ಪು ಸ್ಥಳದಲ್ಲಿ ತಪ್ಪು ಸಮಯದಲ್ಲಿ ಮತ್ತೆ ಅನರ್ಹ ವ್ಯಕ್ತಿಗೆ ನೀಡಲಾದ ದಾನವು ಬೆಳಕಲ್ಲ, ಅದು ಕತ್ತಲೆಯನ್ನ ತರುತ್ತೆ ಅಂತ. ಹಾಗಾದ್ರೆ ನಾವು ಭಿಕ್ಷುಕರಿಗೆ ಭಿಕ್ಷೆ ಕೊಡಬಾರ್ದಾ? ಕೊಡಬೇಕು, ಆದರೆ ದುಡ್ಡಲ್ಲ. ಅವರ ಬೇಸಿಕ್ ನೀಡ್ಸ್, ಮುಖ್ಯ ಅಗತ್ಯಗಳನ್ನ ನಿಮ್ಮ ಕೈಯಾರೆ ಕೊಡಿಸಿ. ಅನ್ನ ನೀರು ಬಟ್ಟೆಯನ್ನ ಇದನ್ನ ಕೊಡಿಸೋ ಸಾಮರ್ಥ್ಯ ನಿಮ್ಮಲ್ಲಿ ಇಲ್ಲ ಅಂದ್ರೆ ಅಲ್ಲಿಂದ ಹೋಗ್ಬಿಡಿ. ಆದ್ರೆ ಯಾವುದೇ ಕಾರಣಕ್ಕೂ ಅವರಿಗೆ ದುಡ್ಡು ಕೊಡಬೇಡಿ. ಯಾಕಂದ್ರೆ ನಿಮ್ಮ ದುಡ್ಡು ಯಾವ ವಿಚಾರಕ್ಕೆ ಬಳಕೆ ಆಗುತ್ತೋ ನಿಮಗೆ ಗೊತ್ತಿಲ್ಲ. ಅದೆಲ್ಲಾದ್ರೂ ತಪ್ಪಿಗೆ ಬಳಕೆ ಆದ್ರೆ ಆ ತಪ್ಪಲ್ಲಿ ನೀವು ಕೂಡ ಭಾಗಿಯಾಗ್ತೀರಾ. ಅರ್ಹ ವ್ಯಕ್ತಿಗಳು ಅವಶ್ಯಕತೆ ಇರೋದನ್ನ ಬೇಡಿ ಅದನ್ನ ನೀಡೋದಕ್ಕೆ ಪವಿತ್ರ ಭಿಕ್ಷೆ ನೀಡೋ ಕೆಲಸ ಅಂತ ಹೇಳ್ತಾರೆ. ಯಾರಿಗ್ ಬೇಕೋ ಅವರಿಗೆಲ್ಲ ಚಿಲ್ಲರೆ ಎಸೆಯೋದನ್ನ ಭಿಕ್ಷೆ ಅಥವಾ ದಾನ ಅನ್ನಲ್ಲ, ಅದನ್ನ ಅಪಾತ್ರ ದಾನ ಅಂತಾರೆ. ಯಾವುದ್ರಿಂದ ನಮ್ಮ ಜೀವನದಲ್ಲಿ ನಕಾರಾತ್ಮಕತೆ ಬರುತ್ತೋ. ಸೊ ಬೇಡವರಿಗೆಲ್ಲ ದುಡ್ಡು ಕೊಟ್ರೆ ಒಳ್ಳೇದಾಗುತ್ತೆ ಅಂತ ಕೊಡೋಕ್ ಹೋಗ್ಬೇಡಿ. ಅದರಿಂದ ಒಳ್ಳೇದಾಗೋದಕ್ಕಿಂತ ಹೆಚ್ಚು ಕೆಟ್ಟದಾಗೋ ಸಾಧ್ಯತೆನೇ ಹೆಚ್ಚಿರುತ್ತೆ. ಇದಾಯ್ತು ಭಿಕ್ಷೆ. ಇವಾಗ ಇನ್ನೊಂದಿದೆ, ಭಿಕ್ಷುಕರಿಗಿಂತ ಸ್ವಲ್ಪ ಮೇಲೆ ಇವ್ರನ್ನ ಹೈಟೆಕ್ ಭಿಕ್ಷುಕರು ಅನ್ಬಹುದು. ಯಾಕಂದ್ರೆ ಇವರು ಭಿಕ್ಷೆ ಬೇಡೋರಲ್ಲ, ಸಹಾಯ ಕೇಳೋರು. ಸರ್, ನಾವಿಲ್ಲೇ ಪಕ್ಕದೂರವರು, ಪಕ್ಕದ ರಾಜ್ಯದವರು, ನಾವಿಲ್ಲಿ ಕೆಲ್ಸಕ್ಕೆ ಬಂದಿದ್ವಿ, ನಮ್ಮ ಪರ್ಸ್ ಕಳ್ದೋಗಿದೆ, ಊರಿಗೆ ಹೋಗ್ಬೇಕು, ಟಿಕೆಟ್ ತಗೊಳ್ಳೋದಕ್ಕೆ ದುಡ್ಡಿಲ್ಲ, ಊಟಕ್ಕೆ ದುಡ್ಡಿಲ್ಲ, ಅದು ಇದು ಅಂತ. ಇವಾಗ ಯಾರೇ ಆಗ್ಲಿ ಇಂಥ ಎಮೋಷನಲ್ ಬ್ಲ್ಯಾಕ್ ಮೇಲ್ ಕೇಳಿದ್ರೆ ಎಂಥವ್ರ ಹೃದಯನೂ ಒಂದು ಕ್ಷಣಕ್ಕೆ ಕರಗೋದು ಸಹಜ. ಅವ್ರ ಪರಿಸ್ಥಿತಿ ನಮಗೆ ಬಂದಿದ್ರೆ ನಾವು ಕೂಡ ಸಹಾಯ ಕೇಳ್ತಿರ್ಲಿಲ್ವಾ ಅಂತ ನಮ್ಮನ್ನ ನಾವು ಅವ್ರ ಜಾಗದಲ್ಲಿ ಇಟ್ಟು ನೋಡ್ತೀವಿ. ಮತ್ತೆ ಭಾವನೆಗಳಿಗೆ ಒಳಗಾಗಿ ಅವರಿಗೆ ದುಡ್ಡು ಕೊಟ್ಬಿಡ್ತೀವಿ. ಏನ್ ಕೊಡ್ತೀವಿ? ದುಡ್ಡು. ಇವಾಗ ಹಿಂದೆ ಮುಂದೆ ಯೋಚನೆ ಮಾಡದೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡನ್ನ ನನ್ನ ಹತ್ರ ದೇವ್ರು ಕೊಟ್ಟಿರೋ ತುಂಬಾ ಇದೆ ಅಂತ ಯಾರಿಗ್ ಬೇಕೋ ಅವರಿಗೆಲ್ಲ ಕೊಟ್ರೆ ಏನಾಗ್ಬೋದು ಅನ್ನೋದಕ್ಕೆ ಇನ್ನೊಂದು ಸಿಂಪಲ್ ಕತೆ ಹೇಳ್ತೀನಿ ಕೇಳಿ. ಒಂದು ಸಣ್ಣ ಹಳ್ಳಿಯಲ್ಲಿ ಸೋಮು ಅನ್ನೋ ಒಬ್ಬ ಯುವಕ ವಾಸವಾಗಿರ್ತಾನೆ. ಅವನು ತುಂಬಾ ಬಡವ ಆಗಿರ್ತಾನೆ, ಆದ್ರೆ ತುಂಬಾ ಕಠಿಣ ಪರಿಶ್ರಮಿನೂ ಆಗಿರ್ತಾನೆ. ಅವನು ಸ್ವಲ್ಪ ದುಡ್ಡಿಗಾಗಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಬಿಸಿಲಲ್ಲಿ ಕಲ್ಲು ಹೊಡೆಯೋ ಕೆಲಸ ಮಾಡ್ತಿರ್ತಾನೆ.
ಅವನ ಕಷ್ಟ ಮತ್ತೆ ಪ್ರಾಮಾಣಿಕ ಪರಿಶ್ರಮವನ್ನ ನೋಡಿ ಲಕ್ಷ್ಮೀದೇವಿಗೆ ಕರುಣೆ ಉಂಟಾಗುತ್ತೆ. ಅದಕ್ಕೆ ಅವರು ಅವನ ಕನಸಿನಲ್ಲಿ ಕಾಣಿಸ್ಕೊಂಡು ಹೇಳ್ತಾರೆ, ಸೋಮು, ನಿನ್ನ ಕಠಿಣ ಪರಿಶ್ರಮದಿಂದ ನನಗೆ ತುಂಬಾ ಸಂತೋಷ ಆಗಿದೆ. ಹಾಗಾಗಿ ನಾಳೆ ಬೆಳಿಗ್ಗೆ ನೀನು ಕೆಲಸ ಮಾಡೋ ಜಾಗದಲ್ಲಿ ನಿನಗೆ ಒಂದು ಚಿನ್ನದ ಮಡಿಕೆಯಲ್ಲಿ ನಿಧಿ ಸಿಗುತ್ತೆ. ಆದರೆ ಒಂದು ವಿಷಯ ನೆನಪಿರಲಿ, ಸಂಪತ್ತು ಅನ್ನೋದು ಒಂದು ಜವಾಬ್ದಾರಿ, ಅದು ಸವಲತ್ತಲ್ಲ. ಅದನ್ನ ಗೌರವಿಸು, ಆಗ ಅದು ಉಳಿಯುತ್ತೆ ಅಂತ ಹೇಳ್ತಾರೆ. ಮಾರನೇ ದಿನ ಸೋಮುಗೆ ನಿಧಿ ಸಿಗುತ್ತೆ. ಸೋಮುಗೆ ಫುಲ್ ಖುಷಿನೋ ಖುಷಿ. ಅವನು ಹಳ್ಳಿಯ ಅತ್ಯಂತ ದೊಡ್ಡ ಶ್ರೀಮಂತ ವ್ಯಕ್ತಿ ಆಗ್ತಾನೆ. ಅವನು ದೊಡ್ಡ ಮನೆಯನ್ನ ಕಟ್ಟಿಸಿ ಉತ್ತಮ ಬಟ್ಟೆಗಳನ್ನ ಧರಿಸ್ತಾನೆ. ಅವನೀಗ ಕೆಲಸ ಮಾಡೋದನ್ನ ನಿಲ್ಲಿಸ್ತಾನೆ. ಅವನನ್ಕೋತಾನೆ, ನನ್ನ ಹತ್ರ ಈಗ ಬೇಕಾದಷ್ಟು ಸಂಪತ್ತಿದೆ, ಮಾತೆ ಲಕ್ಷ್ಮೀದೇವಿ ಅನುಗ್ರಹನೂ ನನ್ನ ಮೇಲಿದೆ, ನಾನಿನ್ ಮುಂದೆ ಕಷ್ಟಪಡೋ ಅವಶ್ಯಕತೆ ಇಲ್ಲ ಅಂತ. ಅದು ಹಾಗೆ ನಡೆಯುತ್ತೆ ಕೂಡ. ಆದ್ರೆ ಒಂದಿನ ಲಕ್ಷ್ಮೀದೇವಿ ಸೋಮುವಿನ ವಿವೇಕವನ್ನ ಪರೀಕ್ಷೆ ಮಾಡಬೇಕು ಅಂತ ನಿರ್ಧರಿಸ್ತಾರೆ. ಅವರು ಒಬ್ಳು ಅಳುತ್ತಿರೋ ವಯಸ್ಸಾದ ಮುದುಕಿಯ ವೇಷ ಧರಿಸಿ ಅವನ ಗೇಟ್ ಹತ್ರ ಬರ್ತಾರೆ. ಅವಳು ಜೋರಾಗಳುತ್ತಾ ದೊಡ್ಡ ರಾಧಾಂತವನ್ನ ಸೃಷ್ಟಿ ಮಾಡ್ತಾಳೆ. ಗದ್ದಲದಿಂದ ಕಿರಿಕಿರಿಯಾದ್ರೂ ಸೋಮು ಕರುಣೆಯಿಂದ ಹೊರಗಡೆ ಬರ್ತಾನೆ. ಆ ಮುದುಕಿ ಸೋಮು ಮುಂದೆ ಇನ್ನೂ ಜೋರಾಗಿ ಆಕ್ರಂದನ ಮಾಡ್ತಾಳೆ. ನನ್ನ ಮಗ ಸಾಲದಲ್ಲಿದ್ದಾನೆ, ಇವತ್ತು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಸಾಲಗಾರರು ಅವನನ್ನ ಸಾಯಿಸ್ಬಿಡ್ತೀವಿ ಅಂತ ಹೆದರಿಸ್ತಿದ್ದಾರೆ. ನನಗೆ ಸಹಾಯ ಬೇಕು, ನಿಮ್ ಕಾಲಿಗೆ ಬೀಳ್ತೀನಿ, ದಯವಿಟ್ಟು ನನಗೆ ಸಹಾಯ ಮಾಡಿ, ನನ್ನ ಮಗನನ್ನ ಉಳಿಸ್ಕೊಡಿ ಅಂತ ಸೋಮು ಹತ್ರ ಅಂಗಲಾಸ್ತಾರೆ. ಸೋಮು ಪಾಪ ಕರುಣಾಮಯಿ. ಅವನು ನೀವ್ಯಾರು, ಎಲ್ಲಿಂದ ಬಂದಿದ್ದೀರಾ, ನಿಮ್ ಮಗ ಯಾರು ಅಂತ ಕೇಳಲ್ಲ. ನಿಮ್ಮ ಮಗ ಸಾಲ ಯಾಕೆ ಮಾಡ್ದ, ಊಟಕ್ಕೋ ಅಥವಾ ಜೂಜಾಟಕ್ಕೋ ಇದನ್ನೂ ಕೇಳಲ್ಲ. ನಿಮಗೆ ನಿಜವಾಗಿಯೂ ಸಹಾಯದ ಅವಶ್ಯಕತೆ ಎಷ್ಟಿದೆ ಅಂತಾನೂ ಕೇಳಲ್ಲ. ಆ ಅಜ್ಜಿ ನಿಜ ಹೇಳ್ತಿದಾರೋ ಸುಳ್ಳು ಹೇಳ್ತಿದಾರೋ ಅದನ್ನೂ ವಿಚಾರಿಸಲ್ಲ. ಯಾಕೇಳಿ, ಸೋಮು ಒಬ್ಬ ಕರುಣಾಮಯಿ, ಒಳ್ಳೆ ಮನಸ್ಸಿರೋನು. ಅದಕ್ಕೆ ಭಾವನೆಗಳಲ್ಲಿ ಮುಳುಗಿ ತನ್ನ ಒಳ್ಳೆಯ ಹೃದಯವನ್ನ ತೋರಿಸ್ಕೊಳ್ಳೋದಕ್ಕೆ ಬಯಸಿ ಸೋಮು ಪಟ್ಟಂತ ಒಳಗಡೆ ಹೋಗಿ ಒಂದ್ ಹಿಡಿ ಪೂರ್ತಿ ಚಿನ್ನದ ನಾಣ್ಯಗಳನ್ನ ತಂದು ಅಗತ್ಯಕ್ಕಿಂತ ಹೆಚ್ಚು ಬೇಕಾಬಿಟ್ಟಿ ಅವುಗಳನ್ನ ಆ ಮುದುಕಿಯ ಸೆರಗಿಗೆ ಸುರಿದು ಅಜಾಗರೂಕತೆಯಿಂದ ಹೇಳ್ತಾನೆ, ತಗೊಳ್ಳಿ ಅಜ್ಜಿ, ನನ್ನ ಹತ್ರ ಲಕ್ಷ್ಮೀದೇವಿ ಕೊಟ್ಟಿರೋದು ಸಾಕಾಗೋಷ್ಟಿದೆ. ಅದಕ್ಕೆ ನೀವಿದನ್ನ ತಗೊಂಡೋಗಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ. ಆದ್ರೆ ದಯವಿಟ್ಟು ನನ್ನ ಮುಂದೆ ಹೀಗೆ ಅಳಬೇಡಿ, ನನ್ನ ಕೈಲಿ ನೋಡಕ್ಕಾಗಲ್ಲ ನಿಮ್ಮ ಕಣ್ಣೀರನ್ನ ಅಂತ ಹೇಳ್ತಾನೆ. ಆ ನಾಣ್ಯಗಳು ಅಜ್ಜಿಯ ಕೈಗಳನ್ನ ತಾಕಿದ ತಕ್ಷಣ ಅವಳು ಅವುಗಳನ್ನ ನೆಲದ ಮೇಲೆ ಎಸೆದು ಒಂದು ಕಣ್ಣು ಕುಕ್ಕುವ ಮಿಂಚಿನ ಬೆಳಕಿನೊಂದಿಗೆ ಆ ಅಜ್ಜಿ ಲಕ್ಷ್ಮೀದೇವಿಯಾಗಿ ಬದಲಾಗ್ತಾಳೆ. ಅವಳ ಮುಖದಲ್ಲಿ ನಗು ಅಥವಾ ಶಾಂತತೆ ಇರಲ್ಲ, ಅದು ಕೋಪದಿಂದ ಕೂಡಿರುತ್ತೆ. ಅವಳು ಕೋಪದಿಂದ ಕೆಂಡಾಮಂಡಲ ಆಗಿರ್ತಾಳೆ. ಸೋಮುಗೆ ತಕ್ಷಣ ಕನ್ಫರ್ಮ್ ಆಗುತ್ತೆ, ಓಹೋ, ನಾನಿಲ್ಲೇನೋ ಮಾಡ್ಬಿಟ್ಟಿದ್ದೀನಿ ಅಂತ. ಅವಳು ತಕ್ಷಣ ಮಂಡಿ ಊರಿ ಕೂತು, ತಾಯಿ, ನಾನು ದಾನ ಮಾಡಿದೆ, ನಾನು ಬಡ ಮುದುಕಿಗೆ ಸಹಾಯ ಮಾಡಿದೆ, ದಾನ ಮಾಡೋದು ಶ್ರೇಷ್ಠ ಕೆಲಸ ಅಂತ ಹೇಳ್ತಾರೆ, ಅದಕ್ಕೆ ಮಾಡಿದೆ. ನಾನೇನಾದರೂ ತಪ್ಪು ಮಾಡಿದ್ನಾ, ಯಾರಾದರೂ ಸಹಾಯ ಬೇಡಿ ಕೊಡದೇ ಇದ್ರೆ ಅದು ಪಾಪ ಆಗಲ್ವಾ ಅಂತ ಕೇಳ್ತಾನೆ. ಮಾತೆ ಲಕ್ಷ್ಮೀದೇವಿ ಗುಡುಗಿನಂತಹ ಧ್ವನಿಯಲ್ಲಿ ಹೇಳ್ತಾರೆ, ಮೂರ್ಖ, ನೀನವಳಿಗೆ ಸಹಾಯ ಮಾಡಲಿಲ್ಲ. ದಾನದ ಹೆಸರಲ್ಲಿ ನೀನು ನನಗೆ ಅವಮಾನ ಮಾಡಿದ್ಯಾ. ನಾನು ನಿನಗೆ ಸಂಪತ್ತನ್ನ ನೀಡಿದೆ, ಯಾಕಂದ್ರೆ ನಿನಗೆ ಕಠಿಣ ಪರಿಶ್ರಮದ ಬೆಲೆ ಗೊತ್ತಿತ್ತು, ಹಾಗಾಗಿ. ಆದ್ರೆ ಇವತ್ತು ನೀನು ಆ ಸಂಪತ್ತನ್ನ ಮರು ಯೋಚನೆ ಮಾಡದೆ ದಾನದ ಹೆಸರಲ್ಲಿ ಎಸ್ತಿದ್ಯಾ. ಆ ಹಣ ಎಲ್ಲಿ ಹೋಗ್ಬಹುದು, ಏನಾಗ್ಬಹುದು ಅಂತ ನೀನು ಯೋಚನೆ ಮಾಡಲಿಲ್ಲ. ನೀನು ನಿನ್ನ ಭಾವನೆಗಳ ಕಾರಣದಿಂದ ಕುರುಡಾಗಿ ದಾನ ಮಾಡಿದ್ಯಾ, ನಿನ್ನ ವಿವೇಕದಿಂದಲ್ಲ. ನೀನು ನನ್ನ ಆಶೀರ್ವಾದವನ್ನ ಕಸದಂತೆ ಎಸ್ತಿದ್ಯಾ. ನೀನು ಯಾರಿಗೆ ಕೊಡ್ತಿದ್ಯಾ, ಯಾಕೆ ಕೊಡ್ತಿದ್ಯಾ, ಬೇಡ್ತಿರೋ ವ್ಯಕ್ತಿ ಆ ಹಣಕ್ಕೆ ಅರ್ಹನೋ ಇಲ್ವೋ ಅಂತ ಹಿಂದೆ ಮುಂದೆ ಯೋಚನೆ ಮಾಡದೆ ಬೇಕಾಬಿಟ್ಟಿ ಕೊಟ್ಟಿದ್ಯಾ. ನಾನು ಮೊದಲೇ ಹೇಳಿದ್ದೆ ಸಂಪತ್ತನ್ನ ಗೌರವಿಸು ಅಂತ, ಆದರೆ ನಿನಗೆ ಸಂಪತ್ತಿನ ಅರ್ಥ ಹಾಗೂ ಬೆಲೆ ಎರಡೂ ಗೊತ್ತಿಲ್ಲ. ನಿನ್ನ ಬಳಿ ಇರೋ ಆಶೀರ್ವಾದವನ್ನ ಇಟ್ಕೊಳ್ಳೋದಕ್ಕೆ ನೀನು ಅರ್ಹನಲ್ಲ ಅಂತ ಹೇಳಿ ಲಕ್ಷ್ಮೀದೇವಿ ಅಲ್ಲಿಂದ ಮಾಯ ಆಗ್ತಾರೆ. ಅದರ ಪರಿಣಾಮ ಸೋಮು ವಾಪಸ್ ಬಂದು ನೋಡಿದಾಗ ಅವನ ಚಿನ್ನದ ಮಡಿಕೆ ಮಣ್ಣಿನ ಮಡಿಕೆಯಾಗಿ ಬದಲಾಗಿರುತ್ತೆ. ಒಳಗಿನ ಮುತ್ತು ರತ್ನ ಕಲ್ಲುಗಳಾಗಿರುತ್ತೆ. ಮತ್ತೆ ಅವನ ದೊಡ್ಡ ಮನೆ ಕೆಲವೇ ದಿನಗಳಲ್ಲಿ ಮತ್ತೆ ಹಳೆಯ ಗುಡಿಸಲಾಗಿ ಬದಲಾಗುತ್ತೆ. ಸೋಮು ಮತ್ತೆ ಬಡವ ಆಗ್ತಾನೆ. ಅವನು ಮತ್ತೆ ಕಲ್ಲು ಹೊಡೆಯೋ ಕೆಲ್ಸಕ್ಕೆ ಹೋಗ್ಬೇಕಾಗಿ ಬರುತ್ತೆ. ಅವನಿಗೆ ತುಂಬಾ ಲೇಟಾಗಿ ಅರ್ಥ ಆಗುತ್ತೆ, ಸಂಪತ್ತು ಆಡಂಬರ ಅಲ್ಲ, ಅದೊಂದು ಜವಾಬ್ದಾರಿ. ನನ್ನ ಹತ್ರ ಭಗವಂತ ಕೊಟ್ಟಿರೋದು ತುಂಬಾ ಇದೆ, ಅದರಲ್ಲಿ ಸ್ವಲ್ಪ ಕೊಟ್ರೆ ಏನಾಗುತ್ತೆ ಅಂತ ಬೇಡದವರಿಗೆಲ್ಲ, ಅಯೋಗ್ಯರಿಗೆಲ್ಲ ವಿವೇಕ ಇಲ್ಲದೆ ನೀಡಿದ ಹಣ ದಾನ ಅಲ್ಲ, ಅದು ವ್ಯರ್ಥ ಅಂತ. ಲಕ್ಷ್ಮೀದೇವಿ ಕೆಲವರಿಗೆ ಹಣದ ಬೆಲೆ ಕಲಿಸ್ತಿರ್ತಾಳೆ, ಕೆಲವರಿಗೆ ಮುಂದೆ ಬರೋ ಸಂಪತ್ತನ್ನ ಸರಿಯಾಗಿ ಬಳಸೋದನ್ನ ಮೊದಲೇ ಕಲೀಲಿ ಅಂತ ಕಷ್ಟದಲ್ಲಿಟ್ಟು ಅವರಿಗೆ ಎಚ್ಚರಿಕೆ ಕೊಡ್ತಿರ್ತಾಳೆ. ಕೆಲವರು ಅವರವರ ಕರ್ಮ ಅನುಭವಿಸ್ತಿರ್ತಾರೆ, ಇನ್ನು ಕೆಲವರು ಮೋಸಗಾರರಾಗಿರ್ತಾರೆ. ಅಂದ್ರೆ ಇದರ ಅರ್ಥ ನಾವ್ಯಾರಿಗೂ ಸಹಾಯ ಮಾಡಬಾರ್ದಾ? ಎಲ್ಲಾದ್ರೂ ಲಕ್ಷ್ಮೀದೇವಿ ನಮ್ಮ ಉದಾರತೆ ನೋಡೋದಕ್ಕೆ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತೀವೋ ಇಲ್ವೋ ಅಂತ ಪರೀಕ್ಷೆ ಮಾಡೋದಕ್ಕೆ ಬಂದಾಗ ನಾವು ಅಂತ ಸಮಯದಲ್ಲಿ ಸಹಾಯ ಮಾಡಲಿಲ್ಲ ಅಂದ್ರೆ ಆವಾಗ ಅವರು ಕೋಪ ಮಾಡ್ಕೊಳ್ಳೋದಿಲ್ವಾ ಅಂತ ಕೇಳೋರಿದ್ರೆ, ನೋಡಿ, ಸಹಾಯ ಮಾಡೋದು ತಪ್ಪಲ್ಲ. ಆದ್ರೆ ನಮ್ಮ ಪರಿಶ್ರಮವನ್ನ ಮೆಚ್ಚಿ ನಮಗೆ ನೀಡಿರೋ ಸಂಪತ್ತನ್ನ ನಾವು ಹಿಂದೆ ಮುಂದೆ ಯೋಚನೆ ಮಾಡದೆ, ಯಾರು ಏನು ಎತ್ತ ಅಂತ ಕೇಳದೆ ಹೇಗ್ ಬೇಕು ಹಾಗೆ ಕೊಡ್ತೀವಿ ನೋಡಿ, ಅದು ತಪ್ಪು.
ಕುರುಡು ಭಿಕ್ಷೆ ಹಾಗೂ ಕುರುಡು ಸಹಾಯ ಯಾಕೆ ಪಾಪ ಅಂದ್ರೆ, ಕೆಲಸ ಮಾಡೋದಕ್ಕೆ ನಿರಾಕರಿಸೋ ಸಮರ್ಥ ವ್ಯಕ್ತಿಗೆ ನಾವು ದುಡ್ಡು ಕೊಟ್ಟಾಗ, ಸಹಾನುಭೂತಿಯನ್ನ ಗಳಿಸೋದಕ್ಕೆ ಮಕ್ಕಳನ್ನ ಅಂಗವಿಕಲರನ್ನಾಗಿ ಮಾಡುವ ಗುಂಪಿಗೆ ನಾವು ಗೊತ್ತಿಲ್ಲದೆ ಭಿಕ್ಷೆಯ ರೂಪದಲ್ಲಿ ಸಹಾಯ ಮಾಡಿದಾಗ, ತನ್ನನ್ನ ಕೊಲ್ಬಹುದಾದಂತಹ ವಿಷವನ್ನ ಕೊಂಡ್ಕೊಳ್ಳೋದಕ್ಕೆ ನಮ್ಮ ದುಡ್ಡನ್ನ ಬಳಸುವಂತಹ ಮನುಷ್ಯನಿಗೆ ನಾವು ನೀಡಿದಾಗ ಅದು ಕರುಣೆಯಲ್ಲ, ಅದು ಅವರ ಪಾಪದಲ್ಲಿ ನಾವು ಕೂಡ ಪಾಲುದಾರರಾದಂತೆ. ನಮ್ಮ ಧರ್ಮಗ್ರಂಥಗಳು ಸಹಭಾಗಿ ಕರ್ಮ ಅಂದ್ರೆ ಹಂಚಿಕೊಂಡ ಕರ್ಮದ ನಿಯಮವನ್ನ ವಿವರಿಸುತ್ತೆ ಕೇಳಿ. ನಿಮ್ಮ 100 ರೂಪಾಯಿ ಸಾಯ್ತಿರೋ ಮನುಷ್ಯನನ್ನ ಉಳಿಸೋದಕ್ಕೆ ಔಷಧಿಯನ್ನ ಖರೀದಿಸಿದ್ರೆ ಪ್ರಾಣ ಉಳಿಸಿದ ಪುಣ್ಯವನ್ನ ನೀವು ಹಂಚ್ಕೋತೀರಾ. ಆದ್ರೆ ನಿಮ್ಮ ಅದೇ 100 ರೂಪಾಯಿ ಅಗ್ಗದ ಮದ್ಯವನ್ನ ಖರೀದಿಸಿ ಅದರಿಂದ ಆ ರಾತ್ರಿ ಆ ವ್ಯಕ್ತಿ ತನ್ನ ಪತ್ನಿಯನ್ನ ಹೊಡೆಯೋದಕ್ಕೆ ಕಾರಣ ಆದ್ರೆ ಆ ಹೊಡೆತಕ್ಕೆ ಜವಾಬ್ದಾರಿ ಅವಳನ್ನ ಹೊಡೆದ ಮನುಷ್ಯನೇ ಹೌದು. ಆದ್ರೆ ಮದ್ಯವನ್ನ ಖರೀದಿ ಮಾಡೋದಕ್ಕೆ ಗೊತ್ತೋ ಗೊತ್ತಿಲ್ದೇನೋ ಹಣ ನೀಡಿದ ನೀವು ಕೂಡ ಅಷ್ಟೇ ಕಾರಣ ಆಗ್ತೀರಾ. ಹಾಗಾಗಿ ಎಂಥವರಿಗೆ ಸಹಾಯ ಮಾಡ್ತಿದ್ದೀರಾ ಅನ್ನೋ ಮುನ್ನೆಚ್ಚರಿಕೆ ಇರಲಿ. ಭಾವನೆಗಳಿಗೆ ಒಳಗಾಗಿ ಭಿಕ್ಷೆ ಸಹಾಯದ ಹೆಸರಲ್ಲಿ ಯೋಚನೆ ಮಾಡದೆ ಉದಾರತೆ ತೋರ್ಸಕ್ ಹೋಗಿ ಅಯೋಗ್ಯರಿಗೆ ತಾಮಸಿಕ ದಾನ ಮಾಡಿ ಅದರ ಪಾಪಕ್ಕೆ ಭಾಗಿ ಆಗ್ಬೇಡಿ. ಇದಾಯ್ತು ಕುರುಡು ಸಹಾಯ, ತಾಮಸಿಕ ದಾನ. ಇದು ಕೂಡ ಸರಿಯಾದ ದಾನ ಅಲ್ಲ. ಹಾಗಾದ್ರೆ ಸಾತ್ವಿಕ ದಾನ, ನಿಜವಾದ ದಾನ, ಪುಣ್ಯ ನೀಡುವಂತಹ ದಾನ ಯಾವುದು? ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು, ಎಂಥವ್ರಿಗೆ ಮಾಡಬೇಕು? ನೋಡಿ, ದಾನ ನೀಡೋದು ಎಂಥ ದೊಡ್ಡ ಶ್ರೇಷ್ಠ ಪುಣ್ಯದ ಕೆಲಸ ಅಂದ್ರೆ ಅದಕ್ಕೆ ಸರಿಸಾಟಿಯಾದ ಇನ್ನೊಂದು ಕೆಲಸ ಸಿಗೋದು ತುಂಬಾನೇ ಕಮ್ಮಿ. ಆದ್ರೆ ಅದು ಈ ಕಲಿಗಾಲದಲ್ಲಿ ಭಿಕ್ಷೆ ಹಾಗೂ ಸಹಾಯದ ನೆಪದಲ್ಲಿ ಮೋಸಕ್ಕೆ ಬಳಕೆ ಆಗ್ತಿದೆ. ನಿಜವಾದ ದಾನ, ಸಾತ್ವಿಕ ದಾನದ ಬಗ್ಗೆ, ಅದರ ಮಹತ್ವದ ಬಗ್ಗೆ ತುಂಬಾ ಒಳ್ಳೊಳ್ಳೆ ಕಥೆಗಳಿದಾವೆ. ಅವುಗಳನ್ನ ಇದೇ ವಿಡಿಯೋದಲ್ಲಿ ಹೇಳಿದ್ರೆ ನೀವು ಕನ್ಫ್ಯೂಸ್ ಆಗ್ತೀರಾ. ಅದಕ್ಕೆ ಅವುಗಳನ್ನ ಉದಾಹರಣೆ ಸಮೇತ, ಸರಿಯಾದ ಸಾತ್ವಿಕ ದಾನದ ವಿಶೇಷತೆಗಳು ಹಾಗೂ ಎಲ್ಲಿ, ಹೇಗೆ, ಯಾರಿಗೆ, ಯಾವಾಗ ದಾನ ಮಾಡಿದ್ರೆ ಉತ್ತಮ ಫಲಪ್ರಾಪ್ತಿಯಾಗುತ್ತೆ ಹಾಗೂ ಯಾವ ಯಾವ ದಾನದಿಂದ ಯಾವ ಯಾವ ಫಲ ಸಿಗ್ಬೋದು ಅನ್ನೋ ಸಂಪೂರ್ಣ ಮಾಹಿತಿಯನ್ನ ಮುಂದಿನ ಕಥೆಯಲ್ಲಿ ಹೇಳ್ತೀನಿ. ಮುಂದಿನ ಕತೆ ಲೇಟ್ ಆಗಲ್ಲ, ಜಲ್ದಿ ಬರುತ್ತೆ. ಹಾಗಾಗಿ ಬೇಜಾರು ಮಾಡ್ಕೋಬೇಡಿ. ಸೊ ಸ್ನೇಹಿತರೆ, ಈ ಭಿಕ್ಷೆ, ಸಹಾಯ ಹಾಗೂ ದಾನ ಇವು ಮೂರು ಒಂದೇ ಅಲ್ಲ. ಅದರಲ್ಲೂ ನಾವು ಮಂಗಳಮುಖಿಯರಿಗೆ ಕೊಡೋ ದುಡ್ಡಂತೂ ಮೊದಲೇ ದಾನ ಅಲ್ಲ. ಮಂಗಳಮುಖಿಯರ ಬಗ್ಗೆ, ದೇವಸ್ಥಾನದಲ್ಲಿ ಮಾಡೋ ದಾನ, ರಾಜಸಿಕ ದಾನ ಹಾಗೂ ಸಾತ್ವಿಕ ದಾನದ ಮಹತ್ವದ ಬಗ್ಗೆ ನೆಕ್ಸ್ಟ್ ಕಥೆಯಲ್ಲಿ ಹೇಳ್ತೀನಿ. ಸೊ ಇವತ್ತಿನ ಕತೆ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋ ನಿಮ್ಮ ಅಭಿಪ್ರಾಯ, ಹಾಗೂ ನೀವು ಕೂಡ ಭಿಕ್ಷೆ ಇಲ್ಲ ಸಹಾಯದ ಹೆಸರಲ್ಲಿ ಮೋಸ ಹೋಗಿದ್ರೆ, ಇಲ್ಲ ನೀವು ಕೂಡ ಕಣ್ಮುಚ್ಕೊಂಡು ಸಹಾಯ ಮಾಡೋ ಮನೋಭಾವದವರಾಗಿದ್ರೆ ನಿಮ್ಮ ಅನುಭವವನ್ನ ತಪ್ಪದೆ ಕಮೆಂಟಲ್ಲಿ ಹಂಚ್ಕೊಳ್ಳಿ. ಅದರಿಂದ ನಮಗೇನಾದರೂ ಇನ್ನಷ್ಟು ಹೆಚ್ಚು ತಿಳ್ಕೊಳ್ಳೋದಕ್ಕೆ ಸಿಗ್ಬೋದು. ಧನ್ಯವಾದಗಳು.